ನಮ್ಮ ಆಗಸಗಳನ್ನ ಜಗತ್ತಿನ ಅತ್ಯುತ್ತಮ ಅತ್ಯಾಧುನಿಕ ಯುದ್ಧ ವಿಮಾನಗಳು ರಕ್ಷಿಸೋದ್ರತ್ತ ಈಗ ಭಾರತ ಸಾಗ್ತಿದೆ. ಜನವರಿ 16ರಂದು ಭಾರತ ತನ್ನ ರಕ್ಷಣೆಯಲ್ಲೇ ಬಹುದೊಡ್ಡ ಹೆಜ್ಜೆ ಇಟ್ಟಿದೆ. ನಮ್ಮ ರಕ್ಷಣಾ ಖರೀದಿ ಮಂಡಳಿ ಅಂದಾಜು 3.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ರಾನ್ಸ್ನಿಂದ 114 ನೂತನ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಹಸಿರು ನಿಶಾನೆ ನೀಡಿದೆ. ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ರಕ್ಷಣಾ ಖರೀದಿ ಎನಿಸಲಾಗಿದೆ. ಇದು ಕೇವಲ ಯುದ್ಧ ವಿಮಾನಗಳ ಖರೀದಿ ಮಾತ್ರವಲ್ಲ, ಬದಲಿಗೆ ನಮ್ಮ ಭವಿಷ್ಯವನ್ನ ಭದ್ರಪಡಿಸುತ್ತಾ ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿಸಲಿದೆ. ಈಗ ಭಾರತೀಯ ವಾಯುಸೇನೆಯ ಬಳಿ 36 ರಫೇಲ್ ಯುದ್ಧ ವಿಮಾನಗಳಿದ್ದು, ಭಾರತೀಯ ನೌಕಾಸೇನೆ 26 ನೌಕಾಪಡೆಯ ರಫೇಲ್ ಆವೃತ್ತಿಯ ಖರೀದಿಗೆ ಆದೇಶವನ್ನ ಸಲ್ಲಿಸಿದೆ. ಈ ನೂತನ ಖರೀದಿಯೊಡನೆ ಭಾರತ 176 ರಫೇಲ್ ಯುದ್ಧ ವಿಮಾನಗಳ ಪ್ರಬಲ ಬಳಗವನ್ನ ಹೊಂದಲಿದೆ. ಇದು ಒಂದು ಉತ್ತಮ ಕ್ರಿಕೆಟ್ ತಂಡದ ಬದಲಿಗೆ ಏಕಕಾಲದಲ್ಲಿ 3 ವಿಶ್ವಕಪ್ ಗೆಲ್ಲಬಲ್ಲ ತಂಡಗಳನ್ನ ಹೊಂದಿದಂತಾಗಲಿದೆ. ಭಾರತಕ್ಕೆ ಇಷ್ಟೊಂದು ರಫೇಲ್ ಯುದ್ಧ ವಿಮಾನಗಳ ಅಗತ್ಯವೇನು ಅಂತ ನೋಡಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಎಲ್ಲಾ ಗಡಿಗಳನ್ನ ಸಮರ್ಥವಾಗಿ ಕಾಯಲು ಭಾರತೀಯ ವಾಯುಸೇನೆ ಬಳಿ 42.5 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳು ಇರಬೇಕಿತ್ತು. ಒಂದು ಸ್ಕ್ವಾಡ್ರನ್ ಎಂದ್ರೆ 16ರಿಂದ 18 ಯುದ್ಧ ವಿಮಾನಗಳ ಗುಂಪು. ಈಗ ಏಕಕಾಲದಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಕಡೆಗಳಿಂದ ಭಾರತಕ್ಕೆ ಭದ್ರತಾ ಅಪಾಯಗಳು ಇರುವಾಗ ಇಷ್ಟು ಪ್ರಮಾಣದ ಸ್ಕ್ವಾಡ್ರನ್ಗಳು ಅವಶ್ಯಕ. ಆದ್ರೆ ಇಂದು ನಮ್ಮ ಬಳಿ ಕೇವಲ 29 ಸ್ಕ್ವಾಡ್ರನ್ಗಳು ಮಾತ್ರವೇ ಲಭ್ಯವಿದೆ. ಇದು ನಿಜಕ್ಕೂ ಬಲು ದೊಡ್ಡ ಪ್ರಮಾಣದ ಕೊರತೆ. ಭಾರತ ಹೊಸ ಯುದ್ಧ ವಿಮಾನಗಳನ್ನ ತರುವುದಕ್ಕಿಂತಲೂ ಹೆಚ್ಚು ವೇಗವಾಗಿ ಹಲವು ದಶಕಗಳ ಕಾಲ ಸಮರ್ಥವಾಗಿ ಸೇವೆ ಸಲ್ಲಿಸಿರುವ MiG-21 ರಂತಹ ಹಳೆಯ ಯುದ್ಧ ವಿಮಾನಗಳು ನಿವೃತ್ತವಾಗ್ತಿವೆ. ಇದು ಒಂದು ರೀತಿಯಲ್ಲಿ ಅನುಭವಿ ಭದ್ರತಾ ಸಿಬ್ಬಂದಿಗಳು ನಿವೃತ್ತಿ ಹೊಂದಿದ್ದು, ಅವರ ಜಾಗದಲ್ಲಿ ಯುವ ಸಿಬ್ಬಂದಿಗಳ ನೇಮಕಾತಿ ನಿರೀಕ್ಷಿತ ವೇಗದಲ್ಲಿ ನಡೆಯದಿರುವುದು ಪರಿಸ್ಥಿತಿಗೆ ಹೋಲಿಸಬಹುದು. ಇದು ನಮ್ಮ ವಾಯು ರಕ್ಷಣೆಯಲ್ಲಿ ಅಪಾಯಕಾರಿ ಆತಂಕವನ್ನ ಸೃಷ್ಟಿಸಿದೆ. ಆದ್ರೆ ನೂತನ ರಫೇಲ್ ಯುದ್ಧ ವಿಮಾನಗಳ ಖರೀದಿಯಿಂದ ಈ ಅಂತರವನ್ನ ಕ್ಷಿಪ್ರವಾಗಿ ತುಂಬಿ ನಮ್ಮ ಗಡಿಗಳನ್ನ ಇನ್ನಷ್ಟು ಸುರಕ್ಷಿತವಾಗಿಸಲು ಸಾಧ್ಯವಾಗ್ತದೆ. ಇನ್ನು ರಫೇಲ್ ಯುದ್ಧ ವಿಮಾನ ಒಂದು ಸಾಮಾನ್ಯವಾದ ಯುದ್ಧ ವಿಮಾನವಲ್ಲ. ಇತರೆ ಯುದ್ಧ ವಿಮಾನಗಳು ಸಾಮಾನ್ಯ ಫೋನ್ಗಳಂತಿದ್ರೆ, ರಫೇಲ್ ಒಂದು ಸ್ಮಾರ್ಟ್ ಫೋನ್ ಇದ್ದಂತೆ. ಈ ಫ್ರೆಂಚ್ ನಿರ್ಮಾಣದ ಯುದ್ಧ ವಿಮಾನ ವಾಯು ಯುದ್ಧ, ಭೂದಾಳಿ ಮತ್ತು ಕಣ್ಗಾವಲು ಮುಂತಾದ ಕಾರ್ಯಗಳನ್ನ ನಡೆಸಬಲ್ಲದು. ಇದನ್ನ ನಿಜಕ್ಕೂ ವಿಶೇಷವಾಗಿಸುವುದು ಇದು ಹೊಂದಿರುವಂತಹ ತಂತ್ರಜ್ಞಾನ. ರಫೇಲ್ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅನ್ನು ಹೊಂದಿದ್ದು, ಇದು ಶತ್ರುಗಳ ರಾಡರ್ಗಳು ಮತ್ತು ಕ್ಷಿಪಣಿಗಳನ್ನ ಗೊಂದಲಗೊಳಿಸುವ ಅಗೋಚರ ಕವಚ ಇದ್ದಂತಿದೆ. ಇದರಿಂದಾಗಿ ಶತ್ರುಗಳಿಗೆ ಯುದ್ಧ ವಿಮಾನವನ್ನ ಗುರುತಿಸುವುದು ಅಥವಾ ಅದರ ಮೇಲೆ ದಾಳಿ ನಡೆಸುವುದು ಅತ್ಯಂತ ಕಷ್ಟಕರವಾಗ್ತದೆ. ಈ ಯುದ್ಧ ವಿಮಾನ ಅತ್ಯಂತ ನಂಬಿಕಾರ್ಹವಾಗಿದ್ದು 90% ಉಳಿಯುವಂತಹ ಸಾಮರ್ಥ್ಯ ಹೊಂದಿದೆ. ಅದರಂತೆ 10ರಲ್ಲಿ 9 ಬಾರಿ ಇದು ಹಾರಲು ಸಿದ್ಧವಾಗಿದ್ದು, ಇದೊಂದು ಅಸಾಧಾರಣ ಅಂಕಿಅಂಶವಾಗಿದೆ. ಆದ್ರಿಂದ ಭಾರತೀಯ ಪೈಲಟ್ಗಳು ರಫೇಲ್ ಯುದ್ಧ ವಿಮಾನವನ್ನ ಚಲಾಯಿಸಲು ಹೆಚ್ಚು ಇಷ್ಟಪಡ್ತಾರೆ. ನಮ್ಮ ದೇಶಕ್ಕೆ ನಿಜಕ್ಕೂ ರೋಮಾಂಚಕರವಾಗಿಸುವಂತಹ ವಿಚಾರ ಇಲ್ಲಿದೆ. ಮೊದಲ 12ರಿಂದ 18 ರಫೇಲ್ ಯುದ್ಧ ವಿಮಾನಗಳು ಫ್ರಾನ್ಸ್ನಿಂದ ಹಾರಾಟ ಸಜ್ಜಿತವಾಗಿಯೇ ಬರಲಿದ್ದು, ನಮ್ಮ ತುರ್ತು ಅವಶ್ಯಕತೆಗಳನ್ನ ಪೂರೈಸಲಿದೆ. ಆದ್ರೆ ಇನ್ನುಳಿದ ಯುದ್ಧ ವಿಮಾನಗಳನ್ನ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲೇ ತಯಾರಿಸಲಾಗುತ್ತೆ. ಮೊದಲಿಗೆ 30% ಬಿಡಿ ಭಾಗಗಳನ್ನ ಸ್ಥಳೀಯವಾಗಿ ನಿರ್ಮಿಸಲಾಗ್ತದೆ. ನಾವು ಇನ್ನಷ್ಟು ಸ್ಥಳೀಯವಾಗಿ ಅಭಿವೃದ್ಧಿ ಸಾಧಿಸಿದಂತೆ ಅದರಂತೆ ಹೈದರಾಬಾದ್ನಲ್ಲಿ ಇಂಜಿನ್ ಉತ್ಪಾದನಾ ಘಟಕ, ಜವಾರ್ನಲ್ಲಿ ನಿರ್ವಹಣಾ ಘಟಕಗಳು ಸಿದ್ಧವಾದಂತೆ ದೇಶೀಯ ನಿರ್ಮಾಣದ ಪ್ರಮಾಣ 60% ಹೆಚ್ಚಲಿದೆ. ಇನ್ನು ಟಾಟಾದಂತಹ ಸಂಸ್ಥೆಗಳು ಬಿಡಿಭಾಗಗಳನ್ನ ನಿರ್ಮಿಸಲಿದ್ದು, ಇದರಿಂದ ಸಾವಿರಾರು ಉದ್ಯೋಗಗಳು ನಿರ್ಮಾಣಗೊಳ್ಳಲಿದೆ. ಈ ಮೂಲಕ ನಮ್ಮ ರಕ್ಷಣಾ ಉದ್ಯಮ ಬಲವಾಗಿ ಬೆಳೆಯಲಿದೆ. ಇದರೊಡನೆ ಭಾರತ ಈ ಯುದ್ಧ ವಿಮಾನಗಳಿಗೆ ದೇಶೀಯ ನಿರ್ಮಾಣದ ಆಯುಧಗಳು ಮತ್ತು ವಸ್ತುಗಳನ್ನು ಅಳವಡಿಸುವಂತಹ ಗುರಿ ಹೊಂದಿದೆ. ಇದು ನಮಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ವಾತಂತ್ರ್ಯವನ್ನ ಕಲ್ಪಿಸಲಿದೆ. ಆದರೆ ವಿಮಾನದ ಮುಖ್ಯ ಸಾಫ್ಟ್ವೇರ್ ಕೋಡ್ಗಳು ಫ್ರಾನ್ಸ್ ಬಳಿಯೇ ಇರಲಿದ್ದು, ಇದು ಸೂಕ್ಷ್ಮ ತಂತ್ರಜ್ಞಾನವನ್ನ ರಕ್ಷಿಸುವ ಸಲುವಾಗಿ ಜಗತ್ತಿನಾದ್ಯಂತ ಅನುಸರಿಸುವ ಸಾಮಾನ್ಯ ವಿಧಾನವಾಗಿದೆ.
ಇಂತಹ ಭಾರಿ ಪ್ರಮಾಣದ ಯುದ್ಧ ವಿಮಾನಗಳ ಖರೀದಿ ಭಾರತೀಯ ವಾಯುಸೇನೆಯನ್ನ ಸಂಪೂರ್ಣವಾಗಿ ಪರಿವರ್ತಿಸಲಿದೆ. ನಾವು ಬೇಗನೆ ಆಧುನಿಕ ಶಕ್ತಿಶಾಲಿ ಯುದ್ಧ ವಿಮಾನಗಳನ್ನ ಹೊಂದಲಿದ್ದು ಯಾವುದೇ ಸವಾಲನ್ನ ಬೇಕಾದರೂ ನಿರ್ವಹಿಸಲು ಸಾಧ್ಯವಾಗಲಿದೆ. ಈಗ ಭಾರತ ಎದುರಿಸುತ್ತಿರುವ ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ಗಳ ಕೊರತೆ ತಕ್ಷಣವೇ ಕಡಿಮೆ ಆಗಲಿದೆ. ಆ ಮೂಲಕ ನಮ್ಮ ವಾಯುಶಕ್ತಿ ನಮ್ಮ ಸಾಮರ್ಥ್ಯವಾಗಲಿದ್ದು ಯಾವುದೇ ಸಂಭಾವ್ಯ ಶತ್ರು ನಮ್ಮ ಮೇಲೆ ದಾಳಿ ನಡೆಸುವ ಮುನ್ನ ಹಲವು ಬಾರಿ ಆಲೋಚಿಸಬೇಕಾಗ್ತದೆ. ಈ ಯುದ್ಧ ವಿಮಾನಗಳನ್ನ ದೇಶೀಯವಾಗಿ ನಿರ್ಮಿಸೋದ್ರಿಂದ ದೀರ್ಘಾವಧಿಯಲ್ಲಿ ಸಾಕಷ್ಟು ಉಳಿತಾಯ ಮಾಡಿದಂತಾಗತ್ತೆ, ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶವನ್ನ ರಕ್ಷಿಸುವಲ್ಲಿ ಸ್ವಾವಲಂಬನೆ ಸಾಧಿಸಲಾಗುತ್ತೆ. ಆದ್ರೆ ಈ ಪ್ರಸ್ತಾವನೆಗೆ ರಕ್ಷಣಾ ಖರೀದಿ ಸಮಿತಿ ಮತ್ತು ಭದ್ರತಾ ಸಂಸದೀಯ ಸಮಿತಿಯ ಅನುಮೋದನೆ ಲಭಿಸಬೇಕಿದೆ. ಎಲ್ಲವೂ ಅಂದುಕೊಂಡಂತೆ ಸಾಗಿದ್ರೆ ಮುಂದಿನ ತಿಂಗಳ ವೇಳೆಗಾಗಲೇ ಈ ಒಪ್ಪಂದಕ್ಕೆ ಸಹಿ ಹಾಕುವಂತಹ ನಿರೀಕ್ಷೆ ಇದೆ. ಇದು ಕೇವಲ ಯುದ್ಧ ವಿಮಾನಗಳ ಖರೀದಿಗೆ ಸೀಮಿತವಾಗಿಲ್ಲ. ಇದು ಶಕ್ತಿಶಾಲಿಯಾದ ಸ್ವಾವಲಂಬಿ ಭಾರತದ ನಿರ್ಮಾಣದತ್ತ ಇಡುವಂತಹ ದೃಢ ಹೆಜ್ಜೆ. ನಮ್ಮ ದಿಟ್ಟ ಪೈಲಟ್ಗಳು ಶೀಘ್ರದಲ್ಲಿ ಅತ್ಯಂತ ಉತ್ತಮವಾದ ವಿಮಾನಗಳನ್ನ ಚಲಾಯಿಸಲಿದ್ದಾರೆ. ನಮ್ಮ ಆಗಸವನ್ನ ರಕ್ಷಿಸಿ ಪ್ರತಿಯೊಬ್ಬ ಭಾರತೀಯನನ್ನ ಸುರಕ್ಷಿತವಾಗಿ ಇಡಲಿದ್ದಾರೆ. ಭಾರತೀಯ ಭದ್ರತಾ ಪಡೆಗಳ ಭವಿಷ್ಯ ಹಿಂದೆಂದಿಗಿಂತಲೂ ಹೆಚ್ಚು ಉಜ್ವಲವಾಗಿ ಕಾಣಿಸುತ್ತೆ.